ನಮಸ್ತೆ ಫ್ರೆಂಡ್ಸ್, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಅವಧಿಯಲ್ಲಿ TET ಪೇಪರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಈ TET ಪೇಪರ್ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಅದರಲ್ಲಿ ಸಬ್ಜೆಕ್ಟ್ ಲ್ಯಾಂಗ್ವೇಜನ್ನು ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು ಅನ್ನೋದು ಆ ಒಂದು ವಿಡಿಯೋದಲ್ಲಿ ಬೇಸಿಕ್ ಅಂದರೆ ಫಸ್ಟ್ ಟೈಮ್ ಯಾರು TETಯನ್ನು ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೆ ಅಗತ್ಯವಾಗಿರಲಿ ಅಂತ ಆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ಯಾರು ನೋಡಿಲ್ಲ ಅವರಿಗೆ ಆ ಒಂದು ಮಾಹಿತಿ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೇನೆ, ಅಗತ್ಯ ಇದ್ದರೂ ನೋಡ್ಕೊಳ್ಬೋದು. ಆಮೇಲೆ ಈ TET ಪೇಪರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಪರಲ್ಲಿ ಕಾಮನ್ ಆಗಿರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬಗ್ಗೆ ಒಂದಿಷ್ಟು ಅದರ ಸಿಲೆಬಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಅಲ್ಲಿ ಒಂದು ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟಲ್ಲಿ ತೆಗೆದುಕೊಂಡಂಥ ಲ್ಯಾಂಗ್ವೇಜನ್ನು ಸೆಕೆಂಡಲ್ಲಿ ತೆಗೆದುಕೊಳ್ಳೋ ಹಾಗೆ ಇಲ್ಲ. ಎರಡು ಬೇರೆ ಲ್ಯಾಂಗ್ವೇಜಲ್ಲಿ ಆಗಿರಬೇಕು. ಒಂದು ಫಸ್ಟ್ ಲ್ಯಾಂಗ್ವೇಜನ್ನು ಕನ್ನಡ ತೆಗೆದುಕೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಯಾವ್ಯಾವ ಲ್ಯಾಂಗ್ವೇಜ್ಗಳು ಇರ್ತವೆ, ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವತ್ತಿನ ಅವಧಿಯಲ್ಲಿ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬಗ್ಗೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಬರುವಂತಹ ಕನ್ನಡ ಮತ್ತು ಇಂಗ್ಲೀಷ್ ಸಿಲೆಬಸ್ಗಳು, ಆಮೇಲೆ ಮಾರ್ಕ್ಸ್ಗಳ ಹಂಚಿಕೆ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಆಮೇಲೆ ಇಂಗ್ಲೀಷಲ್ಲಿ ಗ್ರಾಮರ್, ಆಮೇಲೆ ಕನ್ನಡದಲ್ಲಿ ಗ್ರಾಮರ್, ಆಮೇಲೆ ಈ ಇಂಗ್ಲೀಷ್ ಬೋಧನಾ ಸಾಮರ್ಥ್ಯ, ಕನ್ನಡ ಬೋಧನಾ ಸಾಮರ್ಥ್ಯ ಸಿಲೆಬಸ್ಗಳು ಯಾವ್ಯಾವುದು ಇದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇಂಗ್ಲೀಷ್ ಸಿಲೆಬಸ್ಸಲ್ಲಿ ಇರುವಂತಹದ್ದು ಈ ಒಂದು ಇಂಗ್ಲೀಷ್ ಪೇಪರ್ನಲ್ಲಿ ಒಟ್ಟು 30 ಮಾರ್ಕ್ಸಿಗೆ ಇರುತ್ತೆ. ಈ ಫಸ್ಟ್ ಲ್ಯಾಂಗ್ವೇಜ್ ಅಂತ ನೀವು ಇಂಗ್ಲೀಷನ್ನು ತೆಗೆದುಕೊಂಡ್ರೆ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ತೆಗೆದುಕೊಂಡ್ರೆ, ಯಾವುದೇ ಬೇರೆ ಲ್ಯಾಂಗ್ವೇಜನ್ನು ಕೂಡ ಫಸ್ಟ್ ಲ್ಯಾಂಗ್ವೇಜ್ ಅಂತ ತೆಗೆದುಕೊಂಡ್ರೆ, ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಇಂಗ್ಲೀಷ್ ಮತ್ತು ಕನ್ನಡವನ್ನು ತೆಗೆದುಕೊಂಡಿದ್ದೀನಿ. ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವುದನ್ನು ತೆಗೆದುಕೊಳ್ತೀರಿ ಅಲ್ಲಿ 30 ಮಾರ್ಕ್ಸ್ ಇರುತ್ತೆ. ಆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 15+15 ಅಂತ ಡಿವೈಡ್ ಮಾಡಿರ್ತಾರೆ. ಇಲ್ಲಿ ಮೊದಲನೇದಾಗಿ ಪೋಯಮ್ ಆ್ಯಂಡ್ ಪ್ಯಾಸೇಜ್ ಇರುತ್ತೆ. ಅಲ್ಲಿ 7 to 8 ಮಾರ್ಕ್ಸ್ ಇರುತ್ತೆ. ಆ ಪೋಯಮ್ ಮತ್ತು ಅಥವಾ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ 7ರಿಂದ 8 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಡೈರೆಕ್ಟ್ ಕ್ವಶನ್ಸ್ಗಳು ಇರ್ಬೋದು, ಇಲ್ಲ ಗ್ರಾಮರಿಗೆ ಸಂಬಂಧಪಟ್ಟಂತೆ ಮೀನಿಂಗ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳು ಕೂಡ ಇರ್ಬೋದು. ಆಮೇಲೆ ಉಳಿದಂಥದ್ದು ಗ್ರಾಮರಿಗೆ ಸಂಬಂಧಪಟ್ಟಂತೆ 7ರಿಂದ 8 ಮಾರ್ಕ್ಸಲ್ಲಿ ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಇಂಗ್ಲೀಷ್ ಪೆಡಾಗೋಜಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್. ಈ ರೀತಿಯಲ್ಲಿ ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 30 ಕ್ವಶನ್ಸ್ಗಳು 30 ಮಾರ್ಕ್ಸ್ ಇರುತ್ತೆ. 15+15 ಅಂತ ಡಿವೈಡ್ ಮಾಡಿರ್ತಾರೆ. ಅಲ್ಲಿ ಕೊಟ್ಟಿರುವಂಥ ಪೋಯಮ್ ಮತ್ತು ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ 7ರಿಂದ 8 ಮಾರ್ಕ್ಸಲ್ಲಿ ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಗ್ರಾಮರಿಗೆ ಸಂಬಂಧಪಟ್ಟಂತೆ 7ರಿಂದ 8 ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಇಂಗ್ಲೀಷ್ ಪೆಡಾಗೋಜಿಗೆ ಸಂಬಂಧಪಟ್ಟಂತೆ 15 ಮಾರ್ಕ್ಸಲ್ಲಿ ಕ್ವಶನ್ಸ್ಗಳು ಇರ್ತವೆ. ಆಮೇಲೆ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಯಾವುದನ್ನೆಲ್ಲ ಕೇಳ್ತಾರೆ ಅನ್ನೋದನ್ನು ನೋಡ್ಕೊಳ್ಬ. ಇಂಗ್ಲೀಷ್ ಗ್ರಾಮರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೊದಲನೇದು 7ರಿಂದ 8 ಕ್ವಶನ್ಸ್ಗಳು ಇಲ್ಲಿ ಇರ್ತವೆ. ಇಲ್ಲಿ ಮೀನಿಂಗ್ಸ್, ಸಿನೋನಿಮ್ಸ್ ಅಂತ ಮೀನಿಂಗ್ಸ್ ಅಥವಾ ಸಿನೋನಿಮ್ಸ್ ಅಂದರೂ ಕೂಡ ಒಂದೇ. ಮೀನಿಂಗ್ಸ್ ಬಗ್ಗೆ ನೀವು ಕೇಳ್ಬೋದು. ಇಲ್ಲಿ ಆಪೋಸಿಟ್ ವರ್ಡ್ಸ್, ಆ್ಯಂಟೋನಿಮ್ಸ್ ಅಂತ, ಆ್ಯಂಟೋನಿಮ್ ಅಥವಾ ಆಪೋಸಿಟ್ಸ್ ಅಂದರೂ ಕೂಡ ಒಂದೇ. ಆಮೇಲೆ ಟೆನ್ಸಸ್, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ಒಂದು ಟೆನ್ಸಲ್ಲಿ ಒಂದು ಚಾರ್ಟ್ ಇದೆ, ಅದನ್ನು ಅಪ್ಲೈ ಮಾಡ್ಕೊಳ್ತಾ ಹೋದರೆ ನಿಮಗೆ ಯಾವ ಒಂದು ಟೆನ್ಸಲ್ಲಿ ಕ್ವಶನನ್ನು ಡೈರೆಕ್ಟಾಗಿ ಹೇಗೆ ಕೊಡ್ತಾರೆ ಅಂದರೆ, ಈ ಒಂದು ವಾಕ್ಯದನ್ನು ಪಾಸ್ಟ್ ಟೆನ್ಸಲ್ಲಿ ಬರೀರಿ ಅಂತ ಕೊಡ್ಬೋದು, ಅಥವಾ ಈ ವಾಕ್ಯ ಯಾವ ಒಂದು ಟೆನ್ಸಲ್ಲಿ ಇದೆ ಅನ್ನೋದನ್ನು ಕೂಡ ಕೇಳಬಹುದು. ಆಮೇಲೆ ಪ್ರಾಪರ್ ಸೀಕ್ವೆನ್ಸ್ ಸೆಂಟೆನ್ಸ್ ಅಂದರೆ 5 ಸೆಂಟೆನ್ಸ್ಗಳನ್ನು ಕೊಡಬಹುದು. ಆ ಸೆಂಟೆನ್ಸ್ಗಳನ್ನು ಪ್ರಾಪರ್ ಆರ್ಡರಲ್ಲಿ ಸೀಕ್ವೆನ್ಸಲ್ಲಿ ಬರೀಲಿಕ್ಕೆ ಕೊಡ್ತಾರೆ. ಆಮೇಲೆ ಸೆಂಟೆನ್ಸಲ್ಲಿ ಎರರ್ ಇರುತ್ತೆ, ಅಲ್ಲಿ ಯಾವ ಎರರ್ ಇದೆ, ಯಾವ ಒಂದು ವರ್ಡ್ ಎರರ್ ಇದೆ ಅಲ್ಲಿ ಅನ್ನೋದನ್ನು ಕೂಡ ಕ್ವಶನ್ ಆಗಿ ಕೇಳ್ತಾರೆ. ಆಮೇಲೆ ಅಡ್ಜೆಕ್ಟಿವ್ಸು, ನೌನು, ಪ್ರನೌನು, ಆಮೇಲೆ ವರ್ಬ್ಸ್, ಪ್ರೆಪೋಸಿಷನ್ಸ್, ಕಂಜಕ್ಷನ್ಸ್, ಆರ್ಟಿಕಲ್ಸ್, ಆಮೇಲೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಇಲ್ಲೂ ಕೂಡ ಒಂದು ಸೆಂಟೆನ್ಸನ್ನು ಕೊಟ್ಟು ಅದನ್ನು ಪ್ಯಾಸಿವ್ ವಾಯ್ಸಲ್ಲಿ ಬರೀರಿ ಅಥವಾ ಆ್ಯಕ್ಟಿವ್ ವಾಯ್ಸಲ್ಲಿ ಬರೀರಿ ಅಂತ ಕೇಳಬಹುದು. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆಮೇಲೆ ಡೈರೆಕ್ಟ್, ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ಡೈರೆಕ್ಟಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟು ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀರಿ ಅಂತ ಕೂಡ ಕೇಳ್ಬೋದು. ಇಂಡೈರೆಕ್ಟಲ್ಲಿ ಕೊಟ್ಟು ಡೈರೆಕ್ಟ್ ಸ್ಪೀಚಲ್ಲಿ ಬರೀರಿ ಹೇಗೂ ಕೂಡ ಕೇಳ್ಬೋದು. ಆಮೇಲೆ ಫೋನಿಮ್ಸ್, ಮಾರ್ಫಿಮ್ಸ್, ಸಿಂಟೆಕ್ಸ್, ಸಿಮೆಂಟಿಕ್ಸ್ ಇವುಗಳ ಬಗ್ಗೆ ಕೂಡ ನಾನು ವಿಡಿಯೋ ಒಂದು ಮಾಡ್ತೀನಿ. ಅಂದರೆ ಈ ಒಂದು ಫೋನಿಮ್ಸು, ಮಾರ್ಫಿಮ್ಸು, ಸಿಂಟೆಕ್ಸ್, ಸಿಮೆಂಟಿಕ್ಸ್ ಇದು ಏನು ಅಂತ ಕೇಳೋದಿಲ್ಲ ಡೈರೆಕ್ಟ್ ಕ್ವಶನ್. ಅಲ್ಲಿ ವಾಕ್ಯಗಳಲ್ಲಿ ಮಾರ್ಫಿಮ್ಸನ್ನು ಗುರುತಿಸ್ರಿ, ವಾಕ್ಯದಲ್ಲಿರುವಂಥ ಸಿಂಟೆಕ್ಸನ್ನು ಗುರುತಿಸ್ರಿ ಅಂತ ಕೂಡ ಕೇಳ್ಬೋದು. ಆಮೇಲೆ ಹೋಮೋಗ್ರಾಫ್, ಹೋಮೋಫೋನ್, ಹೋಮೋನಿಮ್ ಇವುಗಳ ಬಗ್ಗೆ ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಗ್ರಾಮರ್ ಒಂದು ಸೆಕ್ಷನಲ್ಲಿ ನಿಮಗೆ ಇವಿಷ್ಟವುಗಳ ಬಗ್ಗೆ ಕ್ವಶನನ್ನು ಕೇಳಬಹುದು. ಯಾವುದು ಮೀನಿಂಗ್ಸು, ಸಿನೋನಿಮ್ಸು, ಆ್ಯಂಟೋನಿಮ್ಸು, ಟೆನ್ಸಸ್, ಪ್ರಾಪರ್ ಸೀಕ್ವೆನ್ಸ್ ಸೆಂಟೆನ್ಸ್, ಸೆಂಟೆನ್ಸ್ ಎರರ್, ಅಡ್ಜೆಕ್ಟಿವ್ಸು,
ನೌನು ಪ್ರೊನೌನು ವರ್ಬ್ಸ್ ಪ್ರೆಪೋಸಿಷನ್ ಕಂಜಕ್ಷನ್ಸ್ ಆರ್ಟಿಕಲ್ಸ್ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಫೋನಿಮ್ಸ್ ಮಾರ್ಫಿಮ್ಸ್ ಸಿಂಟ್ಯಾಕ್ಸ್ ಆ್ಯಂಡ್ ಸಿಮೆಂಟಿಕ್ಸ್ ಹೋಮೋಗ್ರಾಫ್ ಹೋಮೋಫೋನ್ ಹೋಮೋನಿಮ್ಸ್ ಇವುಗಳ ಬಗ್ಗೆ ಕೇಳ್ಬೋದು. ಆಮೇಲೆ ಇಂಗ್ಲೀಷ್ ಪೆಡಾಗೋಜಿ ಬಗ್ಗೆ ಇಂಗ್ಲೀಷ್ ಪೆಡಾಗೋಜಿ ಸಿಲೆಬಸನ್ನು ಕೂಡ ಹೇಳ್ತೀನಿ. ಆಮೇಲೆ ಇಲ್ಲಿ ಒಂದು ವೇಳೆ ಫಸ್ಟ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ತೆಗೆದುಕೊಂಡ್ರೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕನ್ನಡ ತೆಗೆದುಕೊಳ್ಬೋದು. ಇಲ್ಲಾಂದರೆ ಕನ್ನಡ ಇಂಗ್ಲೀಷ್ ಅಥವಾ ತುಂಬ ಲ್ಯಾಂಗ್ವೇಜ್ಗಳಿವೆ, ಉರ್ದು ಹಿಂದಿ ಎಲ್ಲ ಯಾವ ಒಂದು ಲ್ಯಾಂಗ್ವೇಜನ್ನು ಫಸ್ಟ್ ಮತ್ತು ಸೆಕೆಂಡನ್ನು ನೀವು ಬೇರೆ ಮಾರ್ಕ್ ತೆಗೆದುಕೊಳ್ಳುವಾಗ ಇಲ್ಲಿ ಎಕ್ಸಾಂಪಲಿಗೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕನ್ನಡ ಅಂತ ತೆಗೆದುಕೊಂಡಿದ್ದೀನಿ. ಇಲ್ಲಿ ಲ್ಯಾಂಗ್ವೇಜಲ್ಲಿ ಕೂಡ ಈ ಲ್ಯಾಂಗ್ವೇಜಲ್ಲಿ ಕೂಡ 30 ಮಾರ್ಕ್ಸ್ ಇರುತ್ತೆ. ಅಲ್ಲಿ 15+15 ಇರುತ್ತೆ. ಗದ್ಯ ಭಾಗ ಅಥವಾ ಪದ್ಯ ಭಾಗ ಇದಕ್ಕೆ ಸಂಬಂಧಪಟ್ಟಂತೆ 7ರಿಂದ 8 ಮಾರ್ಕ್ಸ್ಗಳು ಇರ್ತವೆ. ಡೈರೆಕ್ಟ್ ಕ್ವಶನನ್ನು ಕೇಳಬಹುದು ಅದರಲ್ಲಿ. ಇಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಂಥ ಅದರ ಆ ಒಂದು ಪದ್ಯದ ಸಾರಾಂಶ ಏನು ಅನ್ನೋದನ್ನು ಒಂದು ವರ್ಡಲ್ಲಿ ಕೊಡ್ಬೋದು. ಆಮೇಲೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 7ರಿಂದ 8 ಮಾರ್ಕ್ಸ್ಗಳು ಇರ್ತವೆ. ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ಗಳು. ಆಮೇಲೆ ಕನ್ನಡ ಗ್ರಾಮರ್ ಬಗ್ಗೆ ಏನನ್ನ ಕೇಳ್ಬೋದು ಅಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯಗಳು, ಕರ್ತೃಕರ್ಮ ಕ್ರಿಯಾಪದವನ್ನು ಗುರುತಿಸಲಿಕ್ಕೆ ಹೇಳ್ಬೋದು. ಇಲ್ಲಾಂದರೆ ಕರ್ತೃಕರ್ಮ ಕ್ರಿಯಾಪದದಲ್ಲಿ ಆ ಒಂದು ವ್ಯಾಖ್ಯವನ್ನು ಕೊಟ್ಟು ಅದನ್ನು ಆರ್ಡರಲ್ಲಿ ಬರೀರಿ ಅಂತ ಕೂಡ ಕೇಳ್ಬೋದು. ಆಮೇಲೆ ಅನುಕರಣಾವ್ಯಯ, ದ್ವಿರುಕ್ತಿ, ಜೋಡುನುಡಿ ಇವುಗಳನ್ನು ಗುರುತಿಸಿರಿ ಅಂತ ಕೂಡ ಕೇಳ್ಬೋದು. ಅಲಂಕಾರಗಳು ಯಾವ್ಯಾವ ಅಲಂಕಾರಗಳಿವೆ, ರೂಪಕ ಅಲಂಕಾರ ಅಂದರೆ ಕೊಟ್ಟಂತಹ ಒಂದು ವಾಕ್ಯದಲ್ಲಿ ಯಾವ ಅಲಂಕಾರದಲ್ಲಿದೆ ಅನ್ನೋದನ್ನು ಕೂಡ ಕೇಳ್ಬೋದು. ಕ್ರಿಯಾಪದದ ರೂಪಗಳು, ಸಮಾಸಗಳು, ಆಮೇಲೆ ಸಂಧಿಗಳು ಇವುಗಳ ಬಗ್ಗೆ ಕೂಡ ಕೇಳ್ಬೋದು. ಆಮೇಲೆ ಕನ್ನಡ ಬೋಧನಾಶಾಸ್ತ್ರ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಸಿಲೆಬಸನ್ನು ಕೊಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಇದು ಭಾಷೆ ಒಂದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಆಗಿದೆ. ಯಾವುದೇ ಭಾಷೆ ಆಗಿರಲಿ ಅದು ಭಾಷೆ ಒಂದಾಗಿದ್ದರೆ ಅದರಲ್ಲಿ ಬರುವಂಥ ಕ್ವಶನ್ಸ್ಗಳು ಹೇಗಿರ್ತವೆ ಅಂತ ಹೇಳಿದರೆ ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ನೀಡಲಾಗಿರುವ ಗದ್ಯ, ನಾಟಕ ಅಥವಾ ಪದ್ಯ ಭಾಗವನ್ನು ಓದಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು, ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳುವುದು, ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯಗಳನ್ನು ಒಳಗೊಂಡಿರುತ್ತವೆ. ಇದನ್ನು ಹೇಳಿದ್ದೇನೆ ನಿಮಗೆ ಯಾವ ರೀತಿಯಲ್ಲಿ ಒಂದು ಪ್ಯಾಸೇಜನ್ನು ಓದಿ ಅರ್ಥ ಮಾಡಿಕೊಂಡು ಆ ಪೋಯಮನ್ನು ಓದಿ ಅರ್ಥ ಮಾಡಿಕೊಂಡು ಬರೆಯುವಂಥದ್ದು. ಆಮೇಲೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಇದು ಆ ಒಂದು ಭಾಷೆಯ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳಾಗಿರ್ತವೆ. ಕಲಿಕೆ ಮತ್ತು ಗ್ರಹಿಕೆ, ಭಾಷಾ ಬೋಧನಾ ತತ್ವಗಳು, ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗೆ, ಭಾಷೆಯ ಸಂವಹನದಲ್ಲಿ ಅಂದರೆ ಮೌಖಿಕ ಮತ್ತು ಲಿಖಿತದಲ್ಲಿ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು, ಭಾಷಾ ಕೌಶಲ್ಯಗಳು, ಕಲಿಕಾ ಬೋಧನಾ ಸಾಮಗ್ರಿಗಳು, ಅವುಗಳಲ್ಲಿ ಪಠ್ಯಪುಸ್ತಕಗಳು, ಬಹುಮಾಧ್ಯಮ ಸಲಕರಣೆಗಳು, ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು, ಪರಿಹಾರ ಬೋಧನೆ ಇವುಗಳೆಲ್ಲವುಗಳ ಬಗ್ಗೆ ಕೇಳ್ತಾರೆ. ಆಮೇಲೆ ಭಾಷೆ ಎರಡರಲ್ಲಿ ಯಾವ ಒಂದು ಸಿಲೆಬಸ್ ಇರುತ್ತೆ ಅಂತ ಹೇಳಿದ್ರೆ ಸೇಮ್ ಇದೆ. ನೀಡಲಾಗಿರುವ ಗದ್ಯ, ನಾಟಕ ಅಥವಾ ಪದ್ಯ ಭಾಗವನ್ನು ಓದಿ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸುವುದು ಅಂದರೆ ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳುವುದು, ವ್ಯಾಕರಣ ಹಾಗೂ ಭಾಷಾ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ಗದ್ಯವು ಸಾಹಿತ್ಯಿಕ, ವೈಜ್ಞಾನಿಕ, ನಿರೂಪಣಾತ್ಮಕ ಅಥವಾ ವಿವರಣಾತ್ಮಕ ಗದ್ಯವಾಗಿರಬಹುದು. ಯಾವ ರೀತಿ ಗದ್ಯ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಆಮೇಲೆ ಭಾಷಾ ಬೆಳವಣಿಗೆಯ ಶೈಕ್ಷಣಿಕ ತಳಹದಿ ಇದರ ಬಗ್ಗೆ ಸಿಲೆಬಸ್ ಏನಿದೆ ಅಂತ ಹೇಳಿದ್ರೆ ಕಲಿಕೆ ಮತ್ತು ಗ್ರಹಿಕೆ, ಭಾಷಾ ಬೋಧನಾ ತತ್ವಗಳು, ಭಾಷಾ ಕಲಿಕೆಯಲ್ಲಿ ಆಲಿಸುವ ಹಾಗೂ ಮಾತನಾಡುವ ಕ್ರಿಯೆಗಳ ಪಾತ್ರ, ಭಾಷೆಯ ಕ್ರಿಯೆಗಳು ಹಾಗೂ ಭಾಷೆಯನ್ನು ಮಕ್ಕಳು ಕಲಿಕಾ ಸಾಧನವಾಗಿ ಬಳಸುವ ಬಗೆ, ಭಾಷೆಯ ಸಂವಹನದಲ್ಲಿ ಅಂದರೆ ಮೌಖಿಕ ಮತ್ತು ಲಿಖಿತದಲ್ಲಿ ವ್ಯಾಕರಣದ ಪಾತ್ರದ ವಿಮರ್ಶಾತ್ಮಕ ದೃಷ್ಟಿಕೋನ, ವೈವಿಧ್ಯಮಯ ತರಗತಿಯಲ್ಲಿ ಭಾಷಾ ಬೋಧನಾ ಸವಾಲುಗಳು, ಭಾಷಾ ದೋಷಗಳು, ಭಾಷಾ ಕೌಶಲ್ಯಗಳು, ಭಾಷಾ ಗ್ರಹಿಕೆ ಹಾಗೂ ಭಾಷಾ ಕೌಶಲ್ಯಗಳ ಮೌಲ್ಯಮಾಪನ, ಮಾತನಾಡುವುದು, ಆಲಿಸುವುದು, ಓದುವುದು ಮತ್ತು ಬರೆಯುವುದು, ಕಲಿಕಾ ಬೋಧನಾ ಸಾಮಗ್ರಿಗಳು, ಅವುಗಳಲ್ಲಿ ಪಠ್ಯಪುಸ್ತಕಗಳು, ಬಹುಮಾಧ್ಯಮ ಸಲಕರಣೆಗಳು, ತರಗತಿಯಲ್ಲಿನ ಬಹುಭಾಷಾ ಸಂಪನ್ಮೂಲಗಳು, ಪರಿಹಾರ ಬೋಧನೆ ಇವೆಲ್ಲವುಗಳು. ಆಮೇಲೆ ಇದು ಕನ್ನಡ ಮೀಡಿಯಮಲ್ಲಿ ಇರುವಂಥದ್ದು. ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಸಂಬಂಧಪಟ್ಟದ್ದು. ಇದನ್ನೇ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಗಿದೆ ಅಂತ ಹೇಳಿದರೆ ಇಲ್ಲೂ ಕೂಡ ಹಾಗೆ ಪೆಡಗೋಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಪೆಡಗೋಜಿ ಇದಾಗಿದೆ. ಲರ್ನಿಂಗ್ ಆ್ಯಂಡ್ ಎಕ್ವಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, function of language and how children use it as a tool, critical perspective on the role of grammar in learning a language for communicating ideas verbally and in written form, challenges of teaching language in a
ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂದರೆ ಟೆಕ್ಸ್ಟ್ ಬುಕ್, ಮಲ್ಟಿಮೀಡಿಯಾ ಮಟೀರಿಯಲ್ಸ್, ಮಲ್ಟಿಲಿಂಗ್ವಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್, ರೆಮಿಡಿಯಲ್ ಟೀಚಿಂಗ್ ಇವುಗಳೆಲ್ಲ ಬಗ್ಗೆ ಸಿಲೆಬಸ್ ಇರುತ್ತೆ. ಆಮೇಲೆ ಲ್ಯಾಂಗ್ವೇಜ್ ಸೆಕೆಂಡನ್ನು ತೆಗೆದುಕೊಂಡವರಿಗೆ ಕಂಪ್ರೆಷನ್ ಅಂದರೆ ಒನ್ಸಿನ್ ಪ್ಯಾಸೇಜ್ ಅಥವಾ ಪ್ರೋಸ್ ಇರುತ್ತೆ, ಅದರಲ್ಲಿ ಕ್ವಶನ್ಸ್ಗಳು ಬಂದಿರ್ತವೆ. ಆಮೇಲೆ ಪೆಡಗೋಜಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಿಲೆಬಸ್ಗಳು ಇರ್ತವೆ ಅಂತ ಹೇಳಿದರೆ ಲರ್ನಿಂಗ್ ಆ್ಯಂಡ್ ಎಕ್ವಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೋಲ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್, ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆ್ಯಸ್ ಎ ಟೂಲ್, ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರ್ಮ್ ಅಂದರೆ ಗ್ರಾಮರನ್ನು ಬೋಧಿಸುವಂತಹ ಒಂದು ವಿಧಾನಗಳು. ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್, ಲ್ಯಾಂಗ್ವೇಜ್ ಡಿಫಿಕಲ್ಟೀಸ್, error and disorders, challenges of teaching language in a diverse classroom, language difficulties, error and disorders, evaluating language comprehension and proficiency, speaking listening ಅಂದರೆ ಫ್ಲೂಯೆನ್ಸಿ ಬಗ್ಗೆ ಇದು, ಸ್ಪೀಕಿಂಗ್ ಲಿಸ್ನಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂದರೆ ಅದರಲ್ಲಿ ಬರುವಂಥ ಟೆಕ್ಸ್ಟ್ ಬುಕ್, ಮಲ್ಟಿಮೀಡಿಯಾ ಮಟೀರಿಯಲ್ಸ್, ಮಲ್ಟಿಲಿಂಗ್ವಲ್ ರಿಸೋರ್ಸ್ ಆಫ್ ದ ಕ್ಲಾಸ್ ರೂಮ್, ರೆಮಿಡಿಯಲ್ ಟೀಚಿಂಗ್ ಇವುಗಳೆಲ್ಲವೂ ಅಂದರೆ ಭಾಷಾ ಒಂದು ಪೆಡಗೋಜಿಯಲ್ಲಿ ಲ್ಯಾಂಗ್ವೇಜ್ ಪೆಡಗೋಜಿಯಲ್ಲಿ ಬಂದಿರುವಂತಹ ಸಿಲೆಬಸ್ಗಳಾಗಿವೆ. ಸೊ ಇವಿಷ್ಟು ಟಿ ಇ ಟಿಯಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನೀವು ನೋಟ್ಸನ್ನು ಕಲೆಕ್ಟ್ ಮಾಡಿ ಅದನ್ನು ಪ್ರಿಪೇರ್ ಆಗಿ ಯಾವಾಗ ಒಂದು ಟಿ ಇ ಟಿಯಲ್ಲಿ ಸದ್ಯದಲ್ಲೇ ಕೂಡ ಆಗ್ಬೋದು ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾಯಿರಿ. ಆಮೇಲೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಕೂಡ ಕ್ಲಾಸನ್ನು ಇದು ವಿಡಿಯೋವನ್ನು ಮಾಡ್ತೀನಿ. ಫೋನಿಮ್ಸು, ಮಾರ್ಫಿಮ್ಸ್, ಸಿಂಟೆಕ್ಸ್, ಸಿಮೆಂಟಿಕ್ಸ್ ಇವುಗಳಲ್ಲಿರುವಂಥ ವ್ಯತ್ಯಾಸಗಳು, ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಹೋಮೋಗ್ರಾಫ್, ಹೋಮೋಫೋನ್, ಹೋಮೋನಿಮ್ಸ್ ಇವುಗಳೆಲ್ಲ ಬಗ್ಗೆ, ಆಮೇಲೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಆಮೇಲೆ ಟೆನ್ಸಸ್ ಇವುಗಳೆಲ್ಲ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಎಕ್ಸಾಮ್ಗೆ ಟಿ ಇ ಟಿಯಲ್ಲಿ ಪ್ರಿಪೇರ್ ಆಗುವವರೆಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ ಫ್ರೆಂಡ್ಸ್. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಆಮೇಲೆ ಈ ಒಂದು ಸಿಲೆಬಸ್ ಕೂಡ ಇಲಾಖೆಯ ಒಂದು ವೆಬ್ಸೈಟಲ್ಲಿ ಇದೆ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.